ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇದು ಬಂದು ಗಣೇಶ ಚತುರ್ಥಿ ಪ್ರೊಸೆಷನ್ ವ್ಲಾಗ್ ಆಗಿರುತ್ತೆ. ನಾನು ಈಗಾಗಲೇ ಗಣೇಶ ಚತುರ್ಥಿಯ ವ್ಲಾಗ್ ಹಾಕಿದಾಗ ಹೇಳಿದ್ದೆ ಗಣೇಶ ಚತುರ್ಥಿಯ ಪ್ರೊಸೆಷನ್ ವ್ಲಾಗನ್ನು ನಾನು ಪಾರ್ಟ್ 2 ಅಲ್ಲಿ ಹಾಕ್ತೀನಿ ಅಂತ. ಸೊ ಹಾಗಾಗಿ ಇವಾಗ ಹಾಕ್ತಾ ಇದ್ದೀನಿ. ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು, ಕ್ಷಮಿಸಿ. ಸೊ ನೋಡಿ, ಇದೇ ನಮ್ಮ ಏರಿಯಾದಲ್ಲಿ ಇಟ್ಟಿರೋ ಗಣೇಶ. ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಪೂಜೆನೂ ತುಂಬ ಚೆನ್ನಾಗಿ ಆಯಿತು. ನಾನು ದೇವರ ದರ್ಶನ ಎಲ್ಲ ತಗೊಂಡು ಪೂಜೆ ಎಲ್ಲ ಆದ ನಂತರ ಸೊ ಸ್ವಲ್ಪ ಕಣ್ತುಂಬಿಸ್ತಾ ಇದೆ ಅದರ ಬ್ಯೂಟಿಯನ್ನು. ಗಣೇಶ ನೋಡಿ, ಇದೇನು ಗಣೇಶ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಘ್ನ ನಿವಾರಕ ಗಣಪತಿ. ಸೊ ಪೂಜೆ ಎಲ್ಲ ಆಗಿ ಕೈ ಮುಗಿದು ದೇವರ ದರ್ಶನ ಎಲ್ಲ ಆಗಿ ತೀರ್ಥ ಪ್ರಸಾದ ತಗೊಂಡು ಆದ ನಂತರ ಮಧ್ಯಾಹ್ನದ್ದು ಲಂಚ್ಗೆ ಇನ್ವೈಟ್ ಮಾಡಿದರು ನಮ್ಮ ಪರಿಚಯದವರು. ಸೊ ಹಾಗಾಗಿ ಲಂಚ್ಗೆ ಅಂತ ಹೋದೆ. ನಾನು ಫಸ್ಟ್ ಟೈಮ್ ಈ ಥರ ಇಲ್ಲಿ ನಮ್ಮ ಮನೆ ಹತ್ರ ಲಂಚ್ ಮಾಡ್ತಾ ಇರೋದು, ಅಂದರೆ ಗಣಪತಿ ದೇವರ ಪ್ರಸಾದ ಅಂತ ಹೋದೆ. ಅದು ಅವರು ಒತ್ತಾಯ ಮಾಡಿದ್ರಿಂದ. ಬಟ್ ಲಂಚ್ ವಾಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ತುಂಬ ವೆರೈಟಿ ಇಟ್ಟಿದ್ದು, ತುಂಬ ಟೇಸ್ಟಿಯಾಗಿತ್ತು. ಅದು ಗೊತ್ತಲ್ಲ, ಬ್ಯಾಂಗ್ಳೂರು ಅಡಿಗೆಯ ಸ್ಪೆಷಲೇ ಬೇರೆ, ಒಂಥರ ಒಬ್ಬಟ್ಟು ಅದು ಇದು ಏನೇನೋ ಸ್ಪೆಷಲ್ ಇರುತ್ತೆ. ಸ್ವೀಟು ತುಂಬ ಇಷ್ಟ ಆಯಿತು, ತುಂಬ ಟೇಸ್ಟಿಯಾಗಿತ್ತು. ಊಟ ಆದ ನಂತರ ದೇವರ ಪ್ರಸಾದ ಎಲ್ಲ ತಗೊಂಡಾದ ನಂತರ ನಾನು ಸ್ವಲ್ಪ ಇದು ಸ್ಟಾಲೆಲ್ಲ ಹಾಕಿದ್ರು. ಸ್ಟಾಲೆಲ್ಲ ಹಾಕ್ಕೊಂಡು ನೋಡಿ ಹಾಕಿದ್ರಲ್ಲ, ಸ್ವಲ್ಪ ನೋಡ್ತಾ ಇದ್ದೆ. ಸ್ಟಾಲೆಲ್ಲ ನೋಡಿ ಅಂತ ಅಲ್ಲಿ ಅಪೋಲೋದವರು ಕೆಲವೊಂದು ಆಫರ್ ಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನು ನೋಡ್ತಾ ಇದ್ದೆ. ಕೆಲವೊಂದು ತುಂಬ ಕಮ್ಮಿ ಪ್ರೈಸ್ ರೇಂಜಲ್ಲಿ ಆಫರ್ ಬಿಟ್ಟಿದ್ರು. ಸೊ ಅದನ್ನು ನಾನು ನೋಡಿದೆ. ನನಗೆ ಯಾವುದೆಲ್ಲ ಅವಶ್ಯಕತೆ ಇತ್ತು ನೀಡಿತ್ತು ಅದನ್ನು ತಗೊಂಡೆ. ಸೊ ನೋಡಿ, ಇದೆ ನಾನು ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಿರೋದು. ಹಾಗೆ ಡೆಕೋರೇಷನ್ ಬೇರೆ ಮಾಡಿದರು ನಮ್ಮ ಮನೆ ಹತ್ರ ಗಣೇಶ ಚತುರ್ಥಿ ಪ್ರಯುಕ್ತವಾಗಿ. ಸೊ ನೋಡಿ, ಹಿಂದಿನ ಕಾಣಿಸ್ತಾ ಇದೆ ಡೆಕೋರೇಷನ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಹಾಗೆ ಇವರು ತುಂಬ ಒಳ್ಳೆ ಇದ್ರು. ಅಪೋಲೋದ ಫಾರ್ಮಸಿ ಅವರು ನಮ್ಮ ಮನೆ ಹತ್ರನೇ ಇರೋದು ಇದು ಫಾರ್ಮಸಿ. ನೋಡಿ, ನಾನು ಎರಡು ತಗೊಂಡಿದ್ದೀನಿ. ಅವ್ರು ಏದೋದು ಇದು ಸ್ಪೀಕರ್. ಗೈಸ್, ಅಪೋಲೋದವರು ಆಫರಲ್ಲಿ ಕೊಡ್ತಾ ಇದ್ದಾರೆ ಇವತ್ತು. ನೋಡಿ, ನಮ್ಮ ಏರಿಯಾದಲ್ಲಿ ಗಣಪತಿ ಇಟ್ಟಿದ್ದಾರಲ್ಲ, ಇಲ್ಲಿ ಸ್ಟಾಲ್ ಹಾಕಿದ್ದಾರೆ. ಕವರ್ ದೇ ದೋ ಭಯ್ಯ, ಕವರ್ नहीं है ಗೈಸ್. ನೋಡಿ, ನಾನು ಇಷ್ಟು ಪ್ರಾಡಕ್ಟ್ ತಗೊಂಡಿದ್ದೀನಿ. ನೋಡಿ, ಅಪೋಲೋ ಆಫರಲ್ಲಿ ಸಿಕ್ಕಿದೆ ನೋಡಿ. ಇವರು ಸ್ಟಾಲ್ ಹಾಕಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಅದು ಕೆಲವು ತಗೊಂಡಿದ್ದೀನಿ ಗೈಸ್. ಅಷ್ಟೊತ್ತಿಗೆ ಸ್ವಲ್ಪ ಈವ್ನಿಂಗ್ ಆಯಿತು ನೋಡಿ. ಸೊ ಮತ್ತೆ ಸುಮಾರು ಸ್ಟಾಲ್ಸ್ ಹಾಕಿದ್ರು. ಹಾಗೆ ನಾನು ನೋಡ್ಕೋತಾ ಇದ್ದೆ ಎಲ್ಲ ಸ್ಟಾಲ್ಸ್. ನೋಡ್ತಾ ಹೇಗೆ ಸಂಜೆ ಆಯ್ತು ಅಂತಲೇ ಗೊತ್ತಿಲ್ಲ. ಸೊ ಸುಮಾರು ಸ್ಟಾಲ್ಸ್ ಹಾಕಿದ್ರು. ಗೊತ್ತಲ್ಲ, ಈ ಥರ ಒಂದು ಫಂಕ್ಷನ್ ಎಲ್ಲ ಆದಾಗ ಸ್ಟಾಲ್ಸ್ ಹಾಕ್ತಾರೆ, ಎಕ್ಸಿಬಿಷನ್ ಥರ ಚೆನ್ನಾಗಿರುತ್ತೆ. ಅವರಿಗೊಂದು ಬಿಸ್ನೆಸ್ ಆಗುತ್ತೆ. ಹಾಗೆ ನಮಗೂ ಒಂದು ಏನಾದರೂ ಪರ್ಚೇಸ್ ಮಾಡೋಕ್ಕೆ ಇದ್ದರೆ ಅವರು ಆಫರಲ್ಲೇ ಕೊಡ್ತಾರೆ. ಸೊ ಚೆನ್ನಾಗಿತ್ತು, ಎಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಹಾಗೆ ನಮ್ಮ ಏರಿಯಾದಲ್ಲಿ ಮಾಡಿರೋ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಕಲರ್ಫುಲ್ ಆಗಿತ್ತು. ನಾನು ಇದಿಷ್ಟು ಐಟಮ್ ಪರ್ಚೇಸ್ ಮಾಡಿದ್ದೀನಿ ಇವಾಗ ಬರುವಾಗ. ಸೊ ಇದೆಲ್ಲ ಎಸೆನ್ಷಿಯಲ್ ಐಟಮ್ಸೇ ನಾನು ಪರ್ಚೇಸ್ ಮಾಡಿದ್ದು. ಸೊ ನಮ್ಮನೆ ಹತ್ರ ಇವತ್ತು 4th ಡೇ ಗಣಪತಿ ಇಟ್ಟಿದ್ರಲ್ಲ, ಅಲ್ಲಿ ಸ್ಟಾಲ್ ಹಾಕಿದ್ರು ಎಕ್ಸಿಬಿಷನ್ ಥರ. ಸೊ ಅಪೋಲೋದವರು ಹಾಕಿದ್ರು ಸ್ಟಾಲ್, ಅಲ್ಲಿಂದ ತಗೊಂಡಿರೋದು. ಇದು ಆಫರಲ್ಲಿ ಕೊಟ್ಟಿದ್ದು, ಹಾಗಾಗಿ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಬಾಡಿ ವಾಶ್ ಆಫರಲ್ಲಿ ಕೊಟ್ಟರು ನೋಡಿ, ಅರಬಿನ್ ಫ್ರೀ. ಸೊ ಇದು ಒಂದು 2 ಹ್ಯಾಂಡ್ ವಾಶ್ ನೋಡಿ. ಇದು ಒಂದು ಲೆಮನ್ ಫ್ಲೇವರ್, ಇದು ಒಂದು ಅಲೋವೆರಾ ಫ್ಲೇವರ್. ಇದು ನನಗೆ ಬೇಕಾಗಿತ್ತು. ಸೊ ಆಫರಲ್ಲಿ ಸಿಕ್ತು. ಸೊ ಹಾಗೆ ಆಫರಲ್ಲಿ ಸಿಕ್ತು, ಹಾಗೆ ತಗೊಂಡೆ ಗೈಸ್. ಹಾಗೆ ನಾನು ಸಂಜೆ ಗಣೇಶ ಚತುರ್ಥಿಯ ಪ್ರೊಸೆಷನ್ಗೆ ಬಂದೆ. ಸೊ ನಮ್ಮ ಮನೆ ಹತ್ರನೇ ಇದ್ದಿರೋದ್ರಿಂದ ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಸಂಜೆ ಬಂದೆ.
ನೋಡಿ ಈಗ ಪ್ರೊಸೆಷನ್ ಸ್ಟಾರ್ಟ್ ಆಗಿದೆ. ಒಂದೇನು ಹೇಳಬೇಕಂದ್ರೆ ಈ ಸಲ 25th ಆ್ಯನಿವರ್ಸರಿ ಆಗಿರೋದ್ರಿಂದ ಸೊ ಇವರು 4 ದಿವಸ ಗಣೇಶನನ್ನು ಇಟ್ಟು ಪೂಜೆ ಮಾಡಿದರು. ಸೊ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಪ್ರೊಸೆಷನ್ ಸ್ಟಾರ್ಟ್ ಮಾಡಿದರು. ಸೊ ನೋಡಿ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಹೊರಗಡೆ. ಹಾಗಾಗಿ ಪ್ರೊಸೆಷನ್ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಲೇಟ್ ಆಗಿತ್ತು, ಮಳೆ ಮುಗಿಲಿ ಅಂತ ಕಾಯ್ತಾಯಿದ್ರು. ಸೊ ಇದು 4ನೇ ದಿವಸ ಆಗಿರೋದ್ರಿಂದ ಗಣೇಶ ಚತುರ್ಥಿ 4ನೇ ದಿವಸದ ಪ್ರೊಸೆಷನ್ ವ್ಲಾಗ್ ಆಗಿರುತ್ತೆ. ಸೊ ನೋಡಿ ಮಳೆ ಸ್ವಲ್ಪ ನಿಂತ ನಂತರ ಪ್ರೊಸೆಷನ್ ಸ್ಟಾರ್ಟ್ ಮಾಡಿದ್ದು ನಿಧಾನವಾಗಿ. ಈಗ ಗಣೇಶ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬರ್ತಾ ಇರೋದು. ಏನೋ ಗೊತ್ತಿಲ್ಲ, ಗಣೇಶ ದೇವರನ್ನು ಇಷ್ಟು ದಿವಸ ಮನೆ ಹತ್ರ ನೋಡಿ ಪೂಜೆ ಎಲ್ಲ ಮಾಡಿ ಭಕ್ತಿ ಭಾವದಿಂದ ಕೈ ಮುಗಿದು ಆರಾಧಿಸಿ ಕೊಂಡಾಡಿ ಭಜನೆ ಮುಖಾಂತರ ಎಲ್ಲ ಭಕ್ತಿ ಮಾಡಿ ಗಣೇಶ ಹೋಗುವಾಗ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರಾಗುತ್ತೆ, ಇಮೋಷ್ನಲ್ ಆಗುತ್ತೆ. ನನಗೂ ತುಂಬ ಅಷ್ಟೇ ಬೇಜಾರಾಯಿತು, ಏನೋ ಗೊತ್ತಿಲ್ಲ, ಏನೋ ಒಂಥರ ಮಿಸ್ಸಿಂಗ್ ಫೀಲಿಂಗ್ ಆಯಿತಾ. ಸೊ ಗೊತ್ತಿಲ್ಲ, ಅದು ಬಿಕಾಸ್ ನಾವು ನಮ್ಮ ಭಕ್ತಿ ಅಷ್ಟು ಮನಸ್ಸಿಗೆ ಟಚ್ ಆಗಿರೋದ್ರಿಂದ ದೇವರ ಭಕ್ತಿ ಆ ಒಂದು ಪ್ರೀತಿ ಮನಸ್ಸಿಗೆ ಅಷ್ಟು ಟಚ್ ಆಗಿರೋದ್ರಿಂದ ಆ ಥರ ಫೀಲ್ ಆಗುತ್ತೆ ಅನಿಸುತ್ತೆ ನನಗೆ. ಅದೊಂದು ಡಿವೈನ್ ಫೀಲಿಂಗ್ ಕೊಡುತ್ತೆ, ಡಿವೈನ್ ಎನರ್ಜಿ ಫೀಲಿಂಗ್ ಕೊಡುತ್ತೆ. ಹಾಗಾಗಿ ಪ್ರೊಸೆಷನ್ ಸ್ಟಾರ್ಟ್ ಆಯಿತು ನೋಡಿ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದು ಬೇರೆ ನಮ್ಮ ಏರಿಯಾದಲ್ಲಿ ಇವರು ಕಾರ್ಪೊರೇಟರ್ ಬಂದು ಮಂಜುನಾಥ ಲಿಂಗಾರೆಡ್ಡಿ ಅಂತ ಇದ್ದಾರೆ. ಸೊ ಅವರ ಇರೋದ್ರಿಂದ ಇನ್ನೂ ಗ್ರ್ಯಾಂಡಾಗಿ ವರ್ಷ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಹಾಗಾಗಿ ನೋಡಿ ಗಣೇಶ ಬೇರೆ ಎಷ್ಟು ಚೆನ್ನಾಗಿದೆ. ನಮ್ಮ ಏರಿಯಾದಲ್ಲಿ ತುಂಬ ಎವ್ರಿ ಇಯರ್ ತುಂಬ ಗ್ರ್ಯಾಂಡಾಗಿ ಗಣೇಶ ಚತುರ್ಥಿ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ಈ ಸಲ 4 ದಿವಸ ಇಟ್ಟಿದ್ರು. ಸೊ ಇದು 4th ಡೇಯ ಪ್ರೊಸೆಷನ್ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ಡೈರೆಕ್ಟ್ ಪ್ರೊಸೆಷನ್ ವ್ಲಾಗಲ್ಲಿ ವಾಯ್ಸ್ ಓವರ್ ನಂದು ಆಫ್ ಮಾಡ್ತೀನಿ, ನೀವು ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಡಿವೈನ್ ಬ್ಲೆಸ್ಸಿಂಗ್ ನಿಮಗೂ ಇರಲಿ ಅಂತ ನಾನು ಆಶಿಸ್ತೇನೆ. ನಿಮಗೂ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಗಣೇಶ ಚತುರ್ಥಿ. ನಿಮಗೂ ದೇವರು ಒಳ್ಳೇದು ಮಾಡಲಿ. ಸೊ ಗಣೇಶ ಚತುರ್ಥಿಯ ವ್ಲಾಗ್ ಆಲ್ರೆಡಿ ಹಾಕಿರೋದ್ರಿಂದ ಇದು ಗಣೇಶ ಚತುರ್ಥಿಯ ಪ್ರೊಸೆಷನ್ ವ್ಲಾಗ್ ಆಗಿರುತ್ತೆ. ಅಂದರೆ 4th ಡೇ ವ್ಲಾಗ್ ಆಗಿರುತ್ತೆ. ಹಾಕುವಾಗ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಕ್ಷಮೆ ಇರಲಿ. ಇನ್ನು ನೀವೇ ಪ್ರೊಸೆಷನ್ ವ್ಲಾಗ್ ಕೊನೆ ತನಕ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಏರಿಯಾದಲ್ಲಿ ಯಾವ ಥರ ಪ್ರೊಸೆಷನ್ ಮಾಡಿದ್ದಾರೆ ಅಂತ ನೀವೇ ನೋಡಿ ಎಂಜಾಯ್ ಮಾಡಿ.